ರಂಜಾನಿನ ವಿಶೇಷತೆ ಬಗ್ಗೆ ಒಂದೆರಡು ಮಾತನಾಡಲಿಕ್ಕೆ ಬಯಸುತ್ತೇನೆ. ಅಲ್ಲಾಹನು ತೋಪಿಕೊಡಲಿ ಆಮೀನ್. ಪ್ರೀತಿಯ ಸಹೋದರರೇ, ಅಲ್ಲಾಹನ ಬಹಳ ಕರುಣೆ ನಮ್ಮ ಮೇಲಿದೆ. ಏಕೆಂದರೆ ರಂಜಾನ್ ತಿಂಗಳಿನಿಂದ ದೊಡ್ಡ ಅನುಗ್ರಹವನ್ನು ನೀಡಿದ್ದಾನೆ. ರಂಜಾನಿನ ಪ್ರತಿಯೊಂದು ಕ್ಷಣವು ರಹಮತ್ ಹಾಗೂ ಬರ್ಕತ್ತಿನಿಂದ ಕೂಡಿದೆ. ರಂಜಾನಿನಲ್ಲಿ ಯಾರು ಉಪವಾಸ ಇರ್ತಾರೋ ಅವರು ದುವಾ ಮಾಡಿದರೆ ಅವರ ಪ್ರಾರ್ಥನೆಗೆ ಪರಿಸ್ಥಿತಿಗಳು ಅಮೀನ್ ಎಂದು ಹೇಳುತ್ತವೆ. ಇದು ರೋಜಾದಾರರ ಮಹತ್ವವಾಗಿದೆ. ರಂಜಾನ್ ತಿಂಗಳಿನಲ್ಲಿ ಒಂದು ಸಜ್ಜಾ ಮಾಡಿದರೆ 1500 ಪುಣ್ಯಗಳು ಸಿಗುತ್ತವೆ ಮತ್ತು ಅವರ ಹೆಸರಿನಲ್ಲಿ ಸ್ವರ್ಗದಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಲಾಗುತ್ತದೆ. ಅದಕ್ಕೆ 60,000 ಬಂಗಾರದ ಬೆಳೆಯ ಬಾಗಿಲಿರುತ್ತದೆ. ಪ್ರೀತಿಯ ಸಹೋದರರೇ, ರಂಜಾನ್ನಲ್ಲಿ ಒಂದು ಪುಣ್ಯ ಮಾಡಿದರೆ 70 ಪುಣ್ಯ ಮಾಡಿದಷ್ಟು ಸವಾಬ್ ಸಿಗುತ್ತದೆ. ಉದಾಹರಣೆಗೆ ₹1 ದಾನ ಮಾಡಿದರೆ 70 ರೂಪಾಯಿ ದಾನ ಮಾಡಿದಷ್ಟು ಪ್ರತಿಫಲ ಸಿಗುತ್ತದೆ. ರಂಜಾನಿನಲ್ಲಿ ನಫೀಲಿನ ಪ್ರತಿಫಲ ಖರ್ಚಿಗೆ ಸರಿಸಮವಾಗಿರುತ್ತದೆ. ಖರ್ಚಿನ ಪ್ರತಿಫಲ 70% ಇರುತ್ತದೆ. ಹಜರತ್ ಅಬೂ ಹುರೈರಾ ರಜಿಯಲ್ಲಾಹು ತಆಲಾ ರವರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಾತನ್ನು ಹೇಳುತ್ತಾರೆ, ನನ್ನ ಉಮ್ಮತಿಗೆ ರಂಜಾನ್ ಶರೀಫ್ನ ಸಲುವಾಗಿ 5 ವಿಶೇಷ ವಸ್ತುಗಳನ್ನು ಕೊಡಲಾಗಿದೆ. ಬೇರೆ ಉಮ್ಮತಿಗೆ ಈ ವಸ್ತು ಸಿಕ್ಕಿಲ್ಲ. ನಂಬರ್ 1, ರೋಜಾ ಸ್ಥಿತಿಯಲ್ಲಿ ಅವರ ಬಾಯಿಂದ ಹೊರಡುವ ದುರ್ವಾಸನೆ ಅಲ್ಲಾಹನಿಗೆ ಕಸ್ತೂರಿಗಿಂತಲೂ ಉತ್ತಮವಾದ ವಾಸನೆ. ನಂಬರ್ 2, ರೋಜಾ ಇಟ್ಟವರಿಗೆ ಸಮುದ್ರದ ಮೀನುಗಳು ಶುಭ ಕೋರುತ್ತಾ ಮಗುಫಿರತ್ತ ಮಿತ್ತಾರವರೆಗೂ ದುವಾ ಮಾಡುತ್ತಾ ಹೇಳುತ್ತಾರೆ, ಯಾ ಅಲ್ಲಾ ಇವರ ಪಾಪವನ್ನು ಕ್ಷಮಿಸು ಎಂದು ಹೇಳುತ್ತಾರೆ. ನಂಬರ್ 3, ರೋಜಾ ಇಟ್ಟವರಿಗೋಸ್ಕರ ಅಲ್ಲಾ ತಾಲನು ಸ್ವರ್ಗವನ್ನು ದಿನಾಲು ಅಲಂಕರಿಸುತ್ತಾ ಹೇಳುತ್ತಾನೆ, ನನ್ನ ಒಳ್ಳೆಯ ಸೇವಕರು ಜಗತ್ತಿನಲ್ಲಿ ಬಹಳ ಕಷ್ಟದಿಂದ ರೋಜಾ ಇಟ್ಟು ಬರುವವರು. ನಂಬರ್ 4, ಅಲ್ಲಾ ತಾಲನು ಸೈತಾನನ್ನು ಈ ತಿಂಗಳಿನಲ್ಲಿ ಬಂಧಿಸುತ್ತಾನೆ. ನಂಬರ್ 5, ರಂಜಾನ್ ಕೊನೆಯ ರಾತ್ರಿ ರೋಜಾದಾರರಿಗೆ ಮಗುಫಿರತನ್ನು ನೀಡಲಾಗುವುದು. ಅಲ್ಲಾ ತಾಲ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ತಿಂಗಳಿನ ಎಲ್ಲ ನಮಾಜ್ ಹಾಗೂ ರೋಜಾ ಇಡಲು ತೋಪಿಕೊಡಲಿ. ಆಮೀನ್ ಸುಮ್ಮ ಆಮೀನ್. ಮಾಷಾ ಅಲ್ಲಾಹ್.